ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬೆಳಗ್ಗೆ ಎಷ್ಟೊತ್ತಿಗೆ ಕರ್ಕೊಂಡ್ಬಂದ್ರಿ? ಏನು ಹೇಳಿದ್ರು ಡಾಕ್ಟರ್? 6 ಗಂಟೆಗೆ ಬಂದ್ವಪ್ಪ. ಒಂದು ಒಳಕ್ಕೆ ಹೊರಟಿವಿ, ಮಗನ ಒಳಕ್ಕೆ ಮನಸ್ಸು ಅಷ್ಟೇ. ನಮ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ತಿರ್ಗಿ ಹೊರಟಾದ್ಮೇಲೆ ಡಾಕ್ಟರ್ ಇದ್ರಾ? ಡಾಕ್ಟ್ರ್ ಅಂದರೆ ಹರೀಶ ಡಾಕ್ಟ್ರ್ ಇರಲಿಲ್ಲ. ಇವ್ರು ಯಾರ್ಯಾರು ಇದ್ರೆ ಯಾರಿಲ್ಲ. ನನಗೆ ಇಷ್ಟೇ ಸ್ವಾಮಿ ಗೊತ್ತಾಗಿದ್ದು. ನನ್ನ ಮಗ ಕಳ್ಕೊಂಡ್ಬಿಟ್ಟೆ. ಬೆಳಗ್ಗೆ 6 ಗಂಟೆಗೆ ಹರೀಶ ಡಾಕ್ಟ್ರ್ ಕಾಯಮ್ನೇ ಮಾಡಿದ್ಲು ಫೋನು. ಸರಿ ಕರ್ಕೊಂಡು ನಡೀರಮ್ಮ ಹಾಸ್ಪಿಟ್ಲಿಗೆ, ಫೋನ್ ಮಾಡ್ತೀನಿ ಹಾಸ್ಪಿಟ್ಲಿಗೆ ಅಂದ್ರೆ ಅವರು. ನಾವು ಬಂದ್ವಿ. ನೆನ್ನೆ ಯಾರು ನೋಡಿದ್ದು? ನೆನ್ನೆ ಯಾರೋ ಹೆಂಗಸ್ರು ಅವ್ರು ಅಲ್ಲಿ ಯಾರ್ಯಾರಿದ್ರು ಆ ಅಮ್ಮ ಸಂಧ್ಯಾ ಯಾರ್ಯಾರ ಸುಲ್ತಾನ್ ಅವ್ರು ಯಾರು ನನಗೆ ಹೆಸರು ಗೊತ್ತಿಲ್ಲ ಸ್ವಾಮಿ. ಅವ್ರ ಹೆಸರು ಅವ್ರಿಗೆ ಅಂಗನವಾಡಿ ಇರೋರಲ್ಲ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಅವರೇ ಜೊತೆಗಿದ್ರು. ಅಲ್ಲ ನೆನ್ನೆ ಡಾಕ್ಟರ್ ಏನು ಹೇಳಿದ್ರು ನಿಮಗೆ? ತೋರಿಸಿದ್ದಾದ್ಮೇಲೆ ಏನು ಹೇಳಿದ್ರು? ಎಲ್ಲ ನಾರ್ಮಲ್ ಐತಮ್ಮ, ನಾನೆಗೆ ಹೋಗ್ಬೋದು ಅಂತ ಕೇಳಿದೆ. ಫಸ್ಟು ಜಾಸ್ತಿ ಇತ್ತು, 150 ಚಿಲ್ಲರೆ ಇತ್ತು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮಾತ್ರೆ ಕೊಟ್ಟು ಬರ್ಕೊಟ್ಟು ಇಲ್ಲೇ ಮಾತ್ರೆ ತಗೊಂಡು ಮಲಗಿಸ್ತೀವಿ. ಮಲಗ್ಮೇಲೆ ಅರ್ಧ ಗಂಟೆ ಆದಮೇಲೆ ಕರ್ಕೊಬರ್ರಿ ಅಂದರೆ ಅರ್ಧ ಗಂಟೆ ಆದಮೇಲೆ ಕರ್ಕೊಂಡು ಹೋದೆ. ಅವಾಗ ಬಿ ಪಿ ಚೆಕ್ ಮಾಡಿದ್ರು, 125 ಬಂದೈತೆ ಅಂತ ನಾರ್ಮಲ್ ಐತಮ್ಮ ಅಂದರು. ಮತ್ತು ಇವಾಗ ಮತ್ತೆ ಸುಸ್ತು ಹೆಂಗೆ ಅಂದರೆ ಏನೂ ಆಗಲ್ಲ, ಮೇಲಾಗುತ್ತೆ ಹೋಗ್ರಿ ಮನೆಗೆ ಅಂದರು. ಅಷ್ಟೇ. ಹೋಗೋಣ ಮೇಡಮ್ ಮನೆಗೆ ಅಂದರು ಹೋಗ್ರಿ ಅಂದರು. ತಿರ್ಗಿ ಯಾವಾಗ ಬರೋಣ ಅಂದರೆ ಗುರುವಾರ ಬರ್ರಿ ಅಷ್ಟೇ. ಅವ್ರು ಹೇಳ್ತಾರೆ ಬೆಳಗ್ಗೆ ಇಲ್ಲಿ ಕರ್ಕೊಂಬರೋಷ್ಟೊತ್ತಿಗೆ ಮಗು ಇರಲಿಲ್ಲ, ಇದಾಗ್ಬಿಟ್ಟಿತ್ತು, ಡೆತ್ತಾಗಿತ್ತು ಅಂತ ಹೇಳ್ತಾರೆ. ಇದು ನಿಜಾನ? ಅವ್ರು ಒಳಕೋದ್ಮೇಲೆ ಅವ್ರ ಮೇಲೆ ನನ್ನ ಮಗನೇ ಆಯ್ತಲ್ಲ. ನೆನ್ನೆ ಅಡ್ಮಿಟ್ ಮಾಡ್ಕೋಬೋದು. ನೆನ್ನೆ ನನ್ನ ಮಗ ನೋಡಿದ್ರಲ್ಲ, ನೋಡಿ ಉಳಿಸ್ಕೋಬೋದಾಗಿತ್ತಲ್ಲ. ನೆನ್ನೆ ನೀನು ನೋಡಿ ನನ್ನ ಮಗ ಉಳಿಸ್ಬೋದಾಯ್ತಲ್ಲ. ನನ್ನ ಮಗನೇ ತರ ನನ್ನ ಮಗ ನೆನ್ನೆ ನೀನು ಆಗಲ್ಲಮ್ಮ, ಇದು ಜೋರಾಗೈತೆ, ಹಿಂಗೆ ನಾರ್ಮಲ್ ಆಗಲ್ಲ, ಸಿಜರ್ ಹಿಂಗೆ ಮಾಡ್ಬಿಡ್ಲ ನಿಂತು ನಾನು ಬೇಡ ಅಂತಿದ್ನ. ನಾನು ಬೇಡನಿದೆ ನನ್ನ ತಪ್ಪು. ನಾವು ಕೇಳ್ಕೊಂಡ್ವಿ ಉಸಿರು ಕಟ್ತೈತೆ ಅಂದರೆ ಏನೂ ಆಗಲ್ಲ, ಹಂಗೆ ಮಗ ಕೆಳಗೆ ಎಗ್ಗುತ್ತೆ, ಮೇಲೆ ಉಸಿರು ಕಟ್ದಂಗೆ ಆಗುತ್ತೆ, ತಡ್ಕೊಳ್ರಿ ಇಷ್ಟು ಮಾತ್ರ ಹೇಳ್ತಾರೆ, ಕಳಿಸ್ತಾವ್ರೆ ನಮ್ಮನ್ನು. ಡೇಟ್ ನೆನ್ನೆ ಕೊಟ್ಟಿದ್ದ ಅದು ಇವತ್ತು? ಡೇಟ್ ನೆನ್ನೆ ಕೊಟ್ಟಿಲ್ಲ ಸರ್. ನಾಳೆಗೆ 7 ತಾರೀಕಿಗೆ 9 ತುಂಬಿ 10 ಬೀಳ್ತಿತ್ತು ಅಷ್ಟೇ. ಸಂಪೂರ್ಣ ವೈದ್ಯರ ನಿರ್ಲಕ್ಷ್ಯ. ಅವಳು ಆರಾಮಾಗಿದ್ಲು. ನೆನ್ನೆನೇ ನಾವು ಕೇಳ್ಕೊಂಡಿದ್ದು ಉಸಿರು ಕಟ್ತೈತೆ, ನಮಗೆ ಆಗ್ತಾ ಇಲ್ಲ ನಿನಗೆ, ಎಲ್ಲ ನಾರ್ಮಲ್ ಐತೆ. ಡಾಕ್ಟ್ರ್ ನೆಗ್ಲೆಕ್ಟ್ ಮಾಡೋರು. ಇದು ಚೊಚ್ಚಲ ಯಾರಿಗೇನ ಅಥವಾ ಇನ್ನ ಫಸ್ಟ್ನೇ ಸ್ವಾಮಿ, ಅವಳು ಫಸ್ಟ್ನೇ ಮಗ ಎತ್ಕೋಬೇಕು ಅಂತ ಬಲಾಸೆ ಇಟ್ಕೊಂಡು ಮಗನ ಅಮ್ಮ ನೆಲಕ್ಕೆ ಹೋಲಿದ್ರೆ ಮಗ ಉಸಿರು ಕಟ್ತೈತೆ ಅಂತ ಕುಂತ್ಕೊಂಡು ಕಾಲ ಮಾಡಲಿ ನಡುವೆಲ್ಲ. ಮಗಾಗೆ ಉಸಿರು ಕಟ್ದಂಗೆ ಆಗುತ್ತೆ ಅಂತ ನೆಲಕ್ಕೆ ಮಗ ಉಸಿರ ನಾನು ಮಲಗಿದ್ರೆ ಮಗು ನೆಲದಾಗ ಮಲಗಿ ಉಸಿರು ಕಟ್ತೈತೇನೋ ಅನ್ನೋದು ಹಿಂಗೆ ಕುಂತ್ಕೊಂಡು ಕಾಲ ಕಳೆದು ಇವತ್ತು ನನ್ನ ಮಗನೇ ಕಳ್ಕೊಂಡ್ಬಿಟ್ಟೆ ಸ್ವಾಮಿನೇ. ಅವಳು ಮಗ ಕಳ್ಕೊಂಡಿದ್ದು ಸಾಲದು ಅಂತ ನಾನು ಕಳ್ಕೊಂಡ್ಬಿಟ್ಟು ನನ್ನ ಮಗನ ತಿಂದಾಕ್ಬಿಟ್ಟೆ ಸ್ವಾಮಿ. ನೆನ್ನೆ ಬಂದಾಗ ನನಗೆ ಒಂದು 5 ನಿಮಿಷ ಇರಮ್ಮ, ನಾರ್ಮಲ್ ಆಗಿಲ್ಲ, ನಾವು ಸಿಜರ್ ಮಾಡಿದ್ದೀವಿ ನೀತೆ, ನಾನು ಎತ್ತು ಹೋಗ್ತಿಲ್ಲ ಸ್ವಾಮಿ. ಕೈ ಎತ್ತಿ ಮುಗ್ಕೊಂಡು ನನ್ನ ಮಗನ ಉಳಿಸ್ಕೊಂಡು ಹೋಗೇನು ಮಾಡಿಲ್ಲ, ಹೋಗ್ರಿ ಅಂದರು. ಏನೂ ಇಲ್ಲ, ಹೋಗ್ರಿ ಮನೆ ಕಡೆ ಅಂತ ಇಷ್ಟೇ ಸ್ವಾಮಿ. ಬೆಳಗ್ಗೆ 6 ಗಂಟೆಗೆ ಅವಳಿಗೆ ಆಗಿಲ್ಲ, ಆಗ್ತಾ ಇಲ್ಲ ಅಂತ. ಬೆಳಗ್ಗೆ ಡಾಕ್ಟರ್ ಇದ್ರು ಬಂದಾಗ? ಯಾರನ್ನ ಒಬ್ರು ಡಾಕ್ಟರ್ ಇದ್ರು? ಯಾರೋ ನರ್ಸ್ಗಳು ಏನಾಯ್ತು, ನರ್ಸ್ಗಳಿದ್ರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.